ಅಂದಂಗ ಏಟ್ ಮುಟ್ಟಿದ್ವ ಗಿರ್ಜಕ್ಕ ಪಲಂಗ ಟಿಜುರಿ ಅದಕ್ಕೆಲ್ಲ ಪಲಂಗಕ್ಕೆ ಒಂದು 13,000 ಕೊಟ್ವಿ, ಟಿಜುರಿಗೆ ಒಂದು 9,000 ರೂಪಾಯಿ, ಆಮೇಲೆ ಸೀರೆ ಅವು ಬಾಂಡೆ ಸಾಮಾನಕ್ಕೆ ಒಂದು 14,000 ರೂಪಾಯಿ ಹೋತು, ಒಂದು 50,000 ರೂಪಾಯಿ ಸಣ್ಣದ್ರಾಗ ಹೋತು. ಬೇಕವಾ ಬೇಕು, ಸಂಜೆ ಹಂಗಾರ ಮಂದಿ ಕುಡಿಸ್ತೀನಿ. ಹೇಳ್ತೇನೆ ಅನ್ನಕ್ಕೇನಿಲ್ಲ ಓಣ್ಯಾಗ ಇವ್ರು ಶಾಂತಕ್ಕಂತ್ರ ನೋಡಿದ್ದ ಐತಿ, ಪಾರಕಾಗದ ಕರಿತೀನಿ, ಒಟ್ಟು ಚಹಾ ಕುಡಿಸಿ ಚಹಾ ಮಾಡಿಕೊಟ್ಟು ಆಕೆನೂ ನೋಡ್ವಳಕ್ಕ ನಿಮಗೆ ಪುಸಿ ಇಲ್ಲ ಒಂದು 4-5 ಮಂದಿ ಗಟ್ಟ ಹೇಳ್ತೇನೆ, ಭಾಳ ಮಂದಿಗೆ ಎಲ್ಲಿ ಏನು ಹೇಳ್ಕೊಂಡು ಕುಂದ್ರಂಗಲ್ಲ. ಅದು ಕರೆ ಬಿಡು, ಪಾಪ ಲೆಕ್ಕದಂತ ನೀ ಇದನ್ನೆಲ್ಲ ಮದ್ವಿಗಿಂತ ಮುಂಚೆ ಮಾಡ್ತಾರೆ ಬಿಡ ಇವ. ಹಿಂಗೆ ಸಾಮಾನು ತಂದಿನ ಕರೆದು ನೆಂಟ್ರಿಸ್ಟ್ರಿಗೆ ತೋರಿಸೋದು ಅದು ಮಾಡ್ತಾರೆ. ಎಲ್ಲೋ ನಿಂದ್ರಾಗ ಎಲ್ಲ ಉಲ್ಟಾ. ಏನು ಮಾಡಕ್ಕತ್ತ ಹಣೆ ಬಾರನ ಉಲ್ಟಾ ಆಗೈತಲ್ಲ. ಈ ಗಬಿ ಮಂಚೂರಿ ಎಲ್ಲಿ ತಂದಿದ್ದಿತ್ತವ ನನ್ನ ಸೊಸಿ ಅಂತ ನಾನು ಒಂದು ಈಟ್ ರುಚಿ ಇಲ್ಲ, ಉಪ್ಪು ಅಂದ್ರೆ ಉಪ್ಪು. ಏ ಗಿರ್ಜಿ ಏನ್ ತಂದಿ ಅದನ್ನ ಗಬಿ ಮಂಚೂರಿ ಒಂದು ಈಟ್ ಚಲೋ ಮಾಡಿಲ್ವಾ ಇವ, ಎತ್ತೆಟ್ಟಗೂ ಬಾಯಿಗಿಡಂಗೆ ಆಗೋಲ್ದ. ಓ ಅದ ಅಲ್ಲೇ ದುರ್ಗದ ಬೆಲಾಗ ಅಂಗಡಿ ಇರ್ತಾವಲ್ರಿ ಅತ್ತೆಯವ್ರ, ಅಲ್ಲೇ ತಂದಿದ್ದೆ. ಯಾಕ್ರಿ ಏನಾಗೈತ್ರಿ? ಏ ಚಲೋ ಇಲ್ಲ ಅಂತ ಹೇಳತ್ತೀನಿ, ಮತ್ತೆ ಹೆಂಗಾಗೈತ್ರಿ ಅತ್ತೆಯವ್ರ ಅಂತ ಕೇಳ್ತಿಯಲ್ಲ. ತೋ ಹೆಂಗಾಗೈತೆ ಅನ್ಲಿಲ್ರಿ, ಏನಾಗೈತಿ ಅಂದೆ. ಅದ ಉಪ್ಪಗೈತಿ. ಅಯ್ಯೋ ಉಪ್ಪಗೈತೇನ್ರಿ? ಥೋ ಹಂಗೆ ಹೇಳಿದ್ದೆ ನೋಡಿ ನಾನು. ಅಲ್ಲಿ ನಾವು ತಿಂದ್ವಿ, ಅದು ಇದು ಏನೇನ ತಿಂದ್ವಿ, ಶಾಂತಕ್ಕ ಇದು ಪುರಿ ತಿನ್ಲಕ್ಕಿ. ಥೋ ನಾ ಹೇಳಿದ್ದೆ ನೋಡು ಅವ್ರಿಗೆ, ಗುಪ್ಪು ಗಿಪ್ಪು ಭಾಳ ಹಾಕಕ್ಕೆ ಹೋಗ್ಬೇಡ್ರಿಪ್ಪ, ಖಾರ ಭಾಳ ಹಾಕ್ಬೇಡ್ರಿ, ನಮ್ಮ ಅತ್ತೆ ತಿನ್ನಂಗಿಲ್ಲ ಅಂತೇಳಿ. ಆದ್ರೂ ಹಾಕೇ ಬಿಟ್ಟ ನನ್ನ. ಏನು ನೀನ ಹೇಳಿದ್ದೆ ಭಾಳ ಹಾಕಂತೇಳಿ? ಆತ ಸುದ್ದಾತ್ ಬಾಳೆ, ಯಾಕ ನಾ ತಿನ್ನೋದು ಮನ್ಸಿಗಿಲ್ಲನ? ಹಂಗಿದ್ರಿ ಅದಕ್ಕೆ ತಂದದನ. ಅತ್ತೆ ಅನ್ನೋದು ಏಟೇಟೇಟು ಇದಿಲ್ಲವ ಇವ, ನಮಗೆ ಸಾಕಾಗಿ ಹೋಗೈತವ. ಏನು ಅತ್ತೆ ಅನ್ನೋ ಮರ್ಯಾದಿಲ್ಲ ಅಂದಮೇಲೆ ಈ ಮನೆ ಒಳಗೆ ನಾ ಯಾಕಿರ್ಬೇಕು ಹೇಳು? ಹೌದಿಲ್ಲ? ಬೇಡ ಎಲ್ಲಾರು ಹಾಳಾಗಿ ಹೋಗ್ಕನಂತ. ತೋ ಆದ್ರೂ ಈ ಮುದುಕಿ ಕೂಟ ಅದು ಹೆಂಗೆ ಏಕ್ತಿಯನ್ವ ಇವ ನೀನು ಗಿರ್ಜಕ್ಕ? ಥೋ ನಿಂದು ಒಂದು ಗೋಳನವ ಇವ, ಏನು ಕರ್ಮ ಇವ. ಬೋಳೆ ಅಂತೀಯ ನನಗೆ? ನೋಡಕ್ಕಿನ ಬೋಳೆ ಅಂತಾಳ. ನೋಡಕ್ಕಿನ ನನಗೆ ಬೋಳೆ ಅನ್ಲಿಕ್ಕೆ ಅಲ್ಲ, ಮತ್ತೆ ಸೊಸಿನ ಮರ್ಯಾದೆ ಕೊಡ್ಲಿಕ್ಕಂದ್ರೆ ಹೊರಗಿನಕ್ಕೆ ಏನು ಕೊಡ್ತಾಳ? ನನಗೆ ಮನ್ಯಾಗ ಮರ್ಯಾದೆ ಇಲ್ದಂಗ ಆತ್ರು, ನಾ ಇನ್ಯಾಕೆ ಬದುಕ್ಬೇಕ್ರಿ? ಯಪ್ಪ ದೇವ್ರೆ, ಈ ಸಲ ಕಾಮಣ್ಣನ ಹಬ್ಬದಾಗ ನನ್ನ ಒಯ್ದು ಸುಡ್ರಿ. ಅಯ್ಯೋ ಅತ್ತಿಯವ್ರ ಸುಮ್ಮನೆ ಆಗ್ರಿಪ್ಪ ಆತಗ. ಒಂದು ಮಾತರ ಹೇಳಿ ನಂಗೆ ಟಿಜರಿ ಪಲಂಗ್ ತರಕೊಂಡೇವೆ ಅಂತೇಳಿ ತಂದು ನಮ್ಮನೆ ಐಟಮ್ ಇಳಿಸಿಯಲ್ಲ. ಯೋನ ಹೇಳೇನಿ, ನಿಮಗೆ ಕೇಳಿಲ್ಲ. ಹ್ಞೂನವ ನನ್ನ ಮುಂದೆ ಅನ್ನಕತ್ತಿತ್ತು, ನನ್ನ ಮುಂದೆ ಹೇಳಿಲ್ಲ, ಹಂಗ ಹೋಗ್ಯಾರ ಅಂತೇಳಿ ಅನಸ್ತು ನನಗೆ. ಹೇಳಿರ್ಬೇಕು, ಇದಕ್ಕೆ ಕೇಳಿರಕ್ಕಿಲ್ಲ ಅಂತೇಳಿ ಅವಾಗ ಅನ್ನಿಸ್ತು. ಹೇಳಿನವ ಹೇಳಂಗೆ ಹೆಂಗೆ ಹಾಕಕತ್ತಿ ಮನೆ ಹಿರಿ ಮನುಷ್ಯಾಳ ಅಟ್ಟ ಅನ್ನಕತ್ತಿತ್ತವ ಅದು ಮುದುಕಿ. ತಲೆ ಹಿಡಿಸ್ತು ಹೋಗಿ ಎಲ್ಲರಿಗೆ. ಒಟ್ಟಿಗೆ ಒಂದು 50-60 ರೂಪಾಯಿ ಕೈ ಬಿಟ್ಟು ಅನ್ನಂಗೆ ಆತೀಗ. ಏನು ಇವರು ಗೌಡ್ರು ಯಾರಪ್ಪ ಅವ್ರು ರುದ್ರಣ್ಣವ್ರ ಕಡೆ ಇಸ್ಕೊಂಬಂದಿದ್ರನ ರೊಕ್ಕನ? ರುದ್ರಣ್ಣವ್ರ ಕಡೆನೇ ಇಸ್ಕೊಂಬಂದಿತ್ತು. ಇನ್ನೇನು ಚಲೋ ಅದನ್ನ ಮನುಷ್ಯ, ಪಾಪ ಕೊಡ್ತೈತೆ, ಹಂಗಿದು ಮಾಡಂಗಿಲ್ಲ. ಆದ್ರೆ ಮತ್ತೆ ಏನು ಮಾಡೋದು? ಮತ್ತೆ ಅನು ಆಪತ್ತಂದ್ರೆ ಮತ್ತೆ ರೊಕ್ಕಿದ್ದವ್ರ ಕಡೆ ಕೈ ಚಾಚಾಕ ಬೇಕವ. ಆದರೂ ಆ ರೇಣವ ಈಗ ಎಲ್ಲ ಹೆಣ್ಣಿನ ಕಡೆದ್ದು ಏನು ಕೊಡ್ಬೇಕು, ಎಲ್ಲ ಪದ್ಧತಿ ಮಾಡಿಸ್ಕೊಳಕತ್ತಾಳ. ಗಂಡಿನ ಕಡೆನೂ ಒಂದಿಟ್ಟು ಪದ್ಧತಿ ಇರ್ತಾವಲ್ಲ, ಈಗ ಸೊಸಿಗಿಂತದ್ದು ಕೊಡ್ಬೇಕು, ಬಿಕ್ತಿಗಿಂತದ್ದು ಕೊಡ್ಬೇಕಂತೇಳಿ ಅವು ಏನು ಮಾಡೇ ಇಲ್ಲಲ್ಲಕ್ಕೆ. ಹೋಲ್ ಬಿಡ ಹಾಳಾಗತ್ತಾಗ. ಏನು ನನ್ನ ಮಗಳನ್ನ ಒಂದು ನೆಮ್ಮದಿಯಾಗಿ ಬಾಳಾಕ್ಬಿಟ್ರೆ ಸಾಕು ನಂಗೆ ಆಗ್ಬಿಟ್ಟತ್ ನನಗೆ. ಏನು ಕೈ ಹಚ್ಚೈತೆ ಒಂದು ಅಳತಿ ಅಂದ್ರೆ ಆ ಹುಡುಗಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತೈತಿ. ಪಾಪ. ಆದ್ರೂ ನಿನ್ನ ಮಗಳು ಇಷ್ಟು ಸಂಪನ್ನಿದ್ರೆ ನಡೆಯಂಗಿಲ್ಲ, ಎದ್ರ ಮಾತಾಡ್ಬೇಕು ಅಂದ್ರೆ ಬಗ್ಗುದಕ್ಕಿ ಶ್ರೇಣವ, ಇಲ್ಕಂದ್ರೆ ನಡೆಯಂಗಿಲ್ಲ ನೋಡು. ಏನು ನಾವು ಹೇಳ್ಕೊಡೋಂಥದ್ದು ಏನಿಲ್ಲ ಈಗಿನ ಅಜಯಕ್ಕ, ಅವ್ರ ಕಲಿತಾರೆ, ನೀ ಸುಮ್ಮನಿರು. ಯಾಕಂದ್ರೆ ಈಗಿನ ಮಕ್ಳು ಅನಿಸ್ಕೊಳ್ಳೋಂಥ ಮಕ್ಳು ಅಲ್ಲಿ ಈಗಿನವ್ರು ಸುಸ್ತಾರಾತು. ಯಾಕಂತ ಕೇಳ್ತಾರೆ, ಅವಾಗ ನಂಗೆ ಎಲ್ಲದಕ್ಕೂ ಮುಚ್ಚಿದ ಬಾಯಿ ಮುಗ್ದಲ್ಲ ಅಂತ ಸುಮ್ಮ ಕುಂದ್ರಂಗಿಲ್ಲ. ಯಾಕ ಹೌದು ಏನಾತೀಗ ಅಂತ ಕೇಳ್ತಾರೆ. ನಾವು ಯಾಕೆ ಅದನ್ನ ಹೇಳ್ಕೊಡ್ಬೇಕು? ನೋಡೋಣ, ಚುರುಕಿರ್ತಾರೆ, ಆಕಿನೂ ಕೆಲ್ಸಕ್ಕೆ ಹೊಂಟಾಳ, ಓದ್ಯಾಳ, ಯಾಕೆ ತಪ್ಪು ಯಾಕೆ ಸರಿ ಎಲ್ಲ ತಿಳಿತೈತಿ. ಏನು ಮಾತಾಡ್ಲಿ. ಅದು ಕರೆ ಬಿಡ. ಬರ್ತೀವಿ ತೋರ್ವಾ, ಚಲೋ ಅದಾವ ಟಿಜುರಿ ಪಲ್ಲಂಗ, ಏನೇನು ಗಡ್ಮುಡ್ ಚಲೋ ಅದಾವು, ಭಾರಿ ಮಸ್ತ್ ಅದಾವ. ಬಾಂಡೆ ಸಾಮಾನು ಅಂತೂ ದರ್ವೊಂದು ತಂದಿರಿ, ಎಲ್ಲ ಚಲೋ ಅದಾವ. ಆ ಹಿತ್ತಾಳಿ ಕೂಡ ಅದು ಇದು ಏನದು ಕೊಳಗ ಟಾಕೆ ಹಂಡೆ ಭಾರಿ ಚಂದ ಅದಾವು. ಫ್ಯಾನ್ ಅದು ಯಾವ್ದು ಬಜಾಜ್ ಕಂಪ್ನಿ ತಂದಿರಲ್ಲ, ಭಾಳ ಚಲೋ ಅದ ನೋಡಿ ಶಾಂತಕ್ಕ. ಗಿರ್ಜಕ್ಕ ನನಗೆ ಹಾಕಿನ ಮಾತಾಡಿ ನಿನಗೂ ಹಂಗಾನಾತೇನೆ. ಏರು ಅಂತ ಹಾಕ್ಬಿಡಿ, ಏನಾತ ಏವ ನಾನೆಲ್ಲ ಆರಿಸ್ಲೇವ ಅಂತವೆಲ್ಲ ನನಗೂ ಅಷ್ಟು ಪಕ್ಕ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಆಕಿನ ಶಾಂತಕ್ಕನ್ನೇ ಹೇಳ್ಕೊಂಡು ಹೋಗಿದ್ದೀವ. ಆಕಿನ ಪಾಪ ಹುಡುಕೋದು, ಆಮೇಲೆ ರೇಟ್ ಹೆಚ್ಚು ಕಮ್ಮಿ ಮಾಡಿಸಿ ಅದು ಬಜಾಜ್ ಪ್ಯಾನಿಗೆ ಎಟ ರೊಕ್ಕ ಹೇಳಿದ್ರೆ ಇವ ಅದನ್ನು ಬಿಡಿಸಿ ಆಮೇಲೆ ಪರಿಚಯದ ಅಂಗಡಿ ಅಂತ ಗೌಡ್ರು ಅದು ಯಾವ್ದು ಅಂಗಡಿ ಕರ್ಕೊಂಡು ಹೋದ್ರು. ಪಾಪ ಬರೀ 1700 ರೂಪಾಯಿ ಕೊಟ್ರ ಅದನ್ನು ಬಜಾಜ್ ಪ್ಯಾನ್, ಚಲೋ ಫ್ಯಾನ್. ಮತ್ತು ಅದಕ್ಕೆ ಮೊದಲು ಒಂದು ಅಂಗಡಿ ಕೇಳಿದಾಗ 2,000 ಚಿಲ್ಲರ್ 2-2.5 ಮಟ ಹೇಳಿದ್ರು. ಮತ್ತು ನಮ್ಮ ದೋಸ್ತನ ಅಂಗಡಿ ಬರ್ರಿ ಇಲ್ಲ ಅಂತ ಕರ್ಕೊಂಡು ಹೋಗಿ ಪಾಪ 1700 ರೂಪಾಯಿ ಕೊಡಿಸ್ತೆ. ಏಟ ಒಂದು 100, 200, 500 ರೂಪಾಯಿ ಕಡಿಮೆ ಆದರೂ ನಮ್ಗೆ ಅದ ದೊಡ್ಡದಲ್ವಾ ಜಯಕ್ಕ? ಅದೇ ಹಾಕುವ ಅದು ದೊಡ್ಡದ. ಮತ್ತು ನಮ್ಮಂತ ಮತ್ತು ಮಿಡ್ಲ್ ಕ್ಲಾಸ್ ನಮ್ಮಂಥವ್ರಿಗೆ ನಮ್ಗೆ ಅದ ದೊಡ್ಡದ ಇವ. ಅಲ್ಲ ಒಂದು 2 ಐಟಮ್ನಾಗ ಒಂದು 300 ರೂಪಾಯಿ ಅಂತ ಉಳಿತಂದ್ರೆ 600 ರೂಪಾಯಿ ರೊಕ್ಕ ಉಳಿತು. ಮತ್ತೊಂದು ಐಟಮ್ ಬರ್ತೈತಿ ಅಂತ ಯೋಚನೆ ಮಾಡ್ತೇವೆ, ಇಲ್ಲ ಒಂದು ಸ್ವಲ್ಪ ಸಂತೆ ಆಕತ್ತಂತ ಯೋಚನೆ ಮಾಡ್ತೇವೆ. ಬರಬ್ಬರ ಐತಿ. ಸರಿ ನಾ ಬರ್ತೀನಿ ತೋರ್ವಾ, ಅಂದು ಮನೆಯಾಗಿನೂ ಕೆಲಸದ ಅದಕ್ಕೆ. ಆತರ ಹೋಗ ನಾನು ಹೋಗ್ಕಂತ ಜಕ್ಕ ಹೊಂಟಲ್ಲ. ಮತ್ತೆ ಏನು ಕೊಡ್ಬೇಕು? ಯಾಕ
ಯವ್ವ ನಾ ನಿಮ್ಮ ಮನೆಗೆ ಇರಕೊಲ್ಲ ಯವ್ವ, ನಿನ್ ಸೊಸಿ ನಿಂದು ಉಪದ್ರ ತಡ್ಕೊಂಡಿದ್ದ ಹೆಚ್ಚು, ಇನ್ನು ನಾವು ಬೇಕಿರ್ಲ? ಅಲ್ಲ ಸಾಣಿಗೆ ಕೊಟ್ಟೇ ಇಲ್ಲಲ್ಲ ನೀನು. ಏ ಗಿರ್ಜಿ, ಹಿಟ್ ಸಾಣಿಸು ಸಾಣಿಗೆ ಇಸ್ಕೊಂಡು ಗಾಂಡಿಕೆ ಏನು ಅದನ್ನ ಏನಾರ ಮಾಡಿ ತಂದು ಕೊಟ್ಟಿಲ್ಲ ಅಂದ್ರೆ ಮತ್ತೆ ನನಗೆ ಹೇಳ, ನೀನು ಹೊಸ ಸಾಣಿಗೆ ತೊಗೊಂಡು ಹೇಳ, ಅದನ್ನ ಹೆಂಗಿದ್ದು ಹಂಗೆ ತಂದು ಕೊಡ್ಬೇಕಕ್ಕೆ. ಯವ್ವ ಗಿರ್ಜಕ್ಕ, ನಿಮ್ಮ ಸಾಣಿಗೆ ತಂದು ಕೊಡ್ತೇನೆ ಇವ, ಮತ್ತೆ ನಿಮ್ಮ ಅತ್ತಿ ಸತ್ತು ದೇವ್ವಾಗ ಅದ ಸಾಣಿಗೆ ಕುಂತಿಗಿಂತಾಳ, ಎದಕ್ಕೆ ಬೇಕಾಯ್ತು ನನಗೆ ತಂದು ಕೊಡ್ತೀನಿ ತಡಿವ ಈಗ. ತಂದು ಕೊಡ್ತಾಳಂತೆ ನೀನ್ ಅನ್ಕೊಟ್ಟು ಮಾತಾಡಕ್ ಹೋಗ್ಬೇಡ. ಅತ್ತಿಯರ ಈಗ ನೋಡ್ರಿ ಆ ಗೋಬಿ ಮಂಚೂರಿ ಏನಾಗೈತೆ ನೋಡ್ತಾನೆ ನೋಡ್ರಿ, ಚಾಪ ಮಾಡಿ ಕೊಡ್ತೇನೆ ಕುಡಿಯುವಂತ್ರಿ. ಬಾ ಅಲ್ಲಿ ನಿಧಾನ 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 ನಿಧಾನ, ಸುಧಾರ್ಸ್ಕೊರಿ ಇಲ್ಲಿ ಕುಂದ್ರಿ, ಚಾ ಕಿಟ್ಟನಿ, ಚಾ ಕೊಡ್ತೇನೆ ಕುಡಿಯುವಂತ್ರಿ. ಯವ್ವ ಚಾ ನನಗೆ? ನಿನಗಾಗ ಬೇಡ, ಸರಿ ಅತ್ತ ಹೋಗು ಮಕ ತಕ್ಕ ಹೋಗು ಅಕ್ಕಿಗೆ. ಬಾರ್ವ ಒಳಗ್ ಬಾ, ಮಕ ತಕೊಂಡು ಚಾ ಕುಡಿಯುವಂತ ಬಾರ್ವ. ಯಾಕ್ರಿ ಇತ್ತಿವ್ರ ಇವತ್ತು ಆರಾಮದಿರೋದಿಲ್ರಿ, ಎಲ್ಲಿ ಬಿದ್ದಿಲ್ಲಲ್ಲ ಅಂದ್ರ ಹುಚ್ಚಿಡೋದಂತ ಹೇಳತ್ತೇನವ ನನಗೆ? ಇಲ್ರಿ ಅಲ್ಲ ದಿನ ಈಗ ಒಂದು ತಿಂಗಳಾತ್ ನಾ ಕೆಲ್ಸಕ್ಕೆ ಹೋಗಿ ಬರತ್ತಿ, ಒಂದು ತಿಂಗಳದಿಂದಾನು ಬಿಸಿಲಾಗ ಹೋಗಿ ಬಿಸಿಲಾಗ ಬರ್ತೀನಿ ಅಂದ್ರೆ ಒಂದು ತಿಂಗಳದಿಂದಾನು ಯಾವಾಗ ಕುಂದ್ರಿಸಿ ಚಾ ಮಾಡಿ ಕೊಡ್ಲಾರ್ದವ್ರು ಈಗ ಏಕಾಏಕಿ ಮಾಡಿ ಕೊಡತ್ತಿರಲ್ಲ, ಅದು ಇವತ್ತೇನು ವಿಶೇಷ? ಓ ಹಾಂ 1 ತಾರೀಕು ಇವತ್ತು ಪಗಾರದ ದಿನ ಅಂತೇಳೇನ್ರಿ ಎತ್ತಿವ್ರ? ಅಯ್ಯೋ ಹಳಾದಕ್ಕೆ ಇಲ್ವಾ? ಇಲ್ಲ ಅಂಥದ್ದೆಲ್ಲ ಏನಿಲ್ಲ. ಥೋ ಕುಂದ್ರಿ ರೊಕ್ಕದ್ದು ಯಾರಿಗೆ ಬೇಕಾಗೈತವ? ಓ ಹೌದಾ, ಆತ್ರಿ ಅತ್ತಿಯವ್ರ, ಹಂಗಾರ ಆತ ಅಂದ್ರೆ ಬೇಕಾಗಿತ್ತ. ಅಂದ್ರೆ ಬ್ಯಾಡ ಅಂದ್ರೆ ಬೇಕಾಗಿತ್ತು ರೊಕ್ಕ ಸ್ವಲ್ಪವ. ಆಯ್ತು ಬಿಡ್ರಿ ಅತ್ತಿಯವ್ರ, ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ, ಉಳ್ಕಿದ್ ನಾ ಬೇರೆ ಕಡೆ ಡೆಪಾಸಿಟ್ ಮಾಡ್ತೀನಿ. ಏನ 1,000 ರೂಪಾಯಿ? ಎದಕ್ಕೆ? ಈ ಬಾರಿ ಬಿಡ ನಿಂದು. ಅಲ್ಲ ದುಡ್ಕೊಂಬಂದು ರೊಕ್ಕ ನನ್ನ ಕೈಯಾಗ ಕೊಡುವ, ನಮ್ಮನೆ ಸುಸಿ ಹೋದಿಲ್ಲ ನೀನು ಅಂದೆ, ನಿಮ್ಮ ಅಪ್ಪ ನಿಮ್ಮ ಅವ್ವ ಕೊಡ್ಬೇಕಂತ ಮಾಡಿದ್ದೇನೆ. ಯವ್ವ ಹಂಗ್ಯಾಕೆ ಮಾತಾಡ್ತಿ? ಆಕೆ ಅಂದ್ಲನ ಅವ್ರ ಅಪ್ಪ ಅವ್ರು ಕೊಡ್ತೇನೆ ಅಂತೇಳಿ. ಆಕಿ ನಾನು ಇಬ್ರು ಮಾಡ್ತಾ ಇರೋದೇ ಈ ಮನಿಗೋಸ್ಕರ, ಒಂದೇನೋ ದುಡ್ದು ಒಂದು ಮನಿ ಕಟ್ಟಿ ಒಂದು ಏನೋ ಆಗ್ಬೇಕಂತೇಳಿ. ನೀ ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲ. ನೀನಂತರೂ ಹೆಂಗಸೂರು ಅಂತ ಭಾಡ್ಯಾನ. ಏನು ಮನಿ ಸಲುವಾಗಿ ಮಾಡ್ತಾಳ? ಮನಿ ಸಲುವಾಗಿ ಮಾಡಕ್ಕೆ ಮೊದಲು ಮನಿಗಾಗಿರೋ ಸಾಲ ಹರಿಬೇಕು. ಏನು ನಂದು 20,000 ರೂಪಾಯಿ ಸಾಲ ಐತಪ್ಪ. ಏನು ಆಕಾಶ ಹೋಗಿ ಕೊಡೋದು? ಯಾಕಂದ್ರೆ 10,000 ರೂಪಾಯಿ ಮೊದಲಾಗಿತ್ತು, ಈ ಬಡ್ಡಿ ಎಲ್ಲ ಕೂಡಿ 20,000 ಆಗೈತಿ. ಅದಕ್ಕೆ 20,000 ರೂಪಾಯಿ ರೊಕ್ಕ ಕೊಡ್ಬೇಕು ನಾನು. ನೀನು ನನಗೆ ಈ ತಿಂಗಳು ಪಗಾರ ಅಷ್ಟು ಕೊಡ್ರಿ. ಏನು ಒಂದು ತಿಂಗಳು ಕಷ್ಟ ಬಿಟ್ಟು ದುಡ್ದಿದ್ದ ರೊಕ್ಕನ ಈ ಪೂರ ನಿನ್ನ ಕೈಯಾಗ ಕೊಟ್ಟು ಸಾಲ ಹರಿವ ಅಂತ ಕೊಟ್ಬಿಡ್ಬೇಕನ? ಯವ್ವ ಬೇಕಾದ್ರೆ ಒಂದು 5,000 ರೂಪಾಯಿ ಕೊಡ್ತೀನಿ, ನನಗೆ ಅದಕ್ಕೆ ಕೊಡೋಕ್ಕಾಗಲ್ಲ. ಈಗ ನಾನು 10,000 ರೂಪಾಯಿದಾಗ ಕರೆಕ್ಟ್ ಮನಿಗೆ ನಾನು ಕೊಡೋದು ಬರೀ 8,000 ರೂಪಾಯಿ. ಪೂರ್ತಿ ಕೊಡೋಕ್ಕಾಗಲ್ಲ ನಂಗೆ. ಅದು ಈ ತಿಂಗಳು 5,000 ಕೊಡ್ತೀನಿ, ಮುಂದಿನ ತಿಂಗಳು ನನ್ನ ಕೈಲಿ ಆದ್ರೂ ಕೊಡ್ತೀನವ, ಇಲ್ಲಾಂದ್ರೆ ಇಲ್ಲ. ಆದ್ರೂ ಕೊಡ್ತೀನಿ, ಇಲ್ಲಾಂದ್ರೆ ನಾ ಎಲ್ಲಿ ಹೋಗ್ಲಿಲ್ಲ ಸಾಲ ಹರಿಯಕಂಗಾರ? ಕೊಟ್ಟವ್ರು ಸುಮ್ಮನೆ ಇರ್ತಾರನೆ? ನೋಡಪ್ಪ ಹೆಚ್ಚಿಗೆ ಮಾತು ಬೇಡ. ನಿನ್ನ ರೊಕ್ಕ 15,000ನ ನೀನು ಮನಿಗೆ ಒಂದು ಈ ಸಲ ಬೇಕಾದ್ರೆ ಒಂಚೂರು 8,000 ರೂಪಾಯಿ ಅಲ್ಲ 6,000 ರೂಪಾಯಿ ಕೊಡು ಮನಿ ಖರ್ಚಿಗೆ. ಉಳ್ಕದ್ದು ಒಂದು ಎಷ್ಟು ಇದು 9,000 ತೆಗೆದಿಡಬೇಕಾರೆ ನಾ ಬೇಡ ನಂಗಿಲ್ಲ. ಆದ್ರೆ ಅಕ್ಕಿದ 10,000 ರೂಪಾಯಿ ಈ ಸಲ ಕೊಡಕ್ಕೆ ಹೇಳು, ಮುಂದಿನ ತಿಂಗಳು ಒಂದು 10,000 ರೂಪಾಯಿ ಕೊಡಕ್ಕೆ ಹೇಳು. ನಂದು 20,000 ರೂಪಾಯಿ ಸಾಲ ಬಗ್ಗೆ ಏರಿತೈತಿ, ಆಮ್ಯಾಗ ತಿಳಿದಂಗೆ ಮಾಡ್ಕೊಂಡು ನಡಿತೈತಿ. ಅತ್ತಿಯವ್ರ ನಾತ್ರಿ ಕೊಡ್ತೇನೆ, ನಿಮ್ದು ಬರೀ 20,000 ರೂಪಾಯಿ ಐತೇನ್ರಿ ಸಾಲ? ಕಾಶವಂಟಿ ಕಡೆ 20,000, ಇವರು ಚಂದ್ರಮಂಟಿ ಕಡೆ 5,000, ಆಮ್ಯಾಗ ಶೆಟ್ರ ಅಂಗಡ್ಯಾಗ 3,000. ಇನ್ನೂ ಹಂಗೆ ಹೇಳ್ಕೊಂತ ಹೋಗ್ಲೇನ್ರಿ? ನಂಗೇನು ಗೊತ್ತಿಲ್ಲ ಅಂತ ಮಾಡಿರ್ನೆ? ಬರೀ ನಿಮ್ಮ ಸಾಲ ಹರಿಯಾಕತ್ರ ದಿನಗಳು ಸಾಲಂಗಿಲ್ಲ, ತಿಂಗಳೂ ಸಾಲಂಗಿಲ್ಲ. ನೋಡ್ರಿ ಅತ್ತಿಯವ್ರ, ನಾ ಮಾತ್ರ ರೊಕ್ಕ ಕೊಡೋದಿಲ್ರಿ. ಇಷ್ಟಕ್ಕೂ ಅದೆಲ್ಲ ಹಳೇದು ನನಗೆ ಬೇಡ. ಇದು 20,000 ಕೇಳಾಕತ್ತೀರಲ್ರಿ, ಎದ್ರ ಸಂಬಂಧ ಸಾಲ ಮಾಡ್ಯಾರ ರೀ? ಕೇಳ್ರಿ, ಎದ್ರ ಸಂಬಂಧ ಮಾಡ್ಯಾರ, ಯಾರಿಗೆ ಕೊಟ್ಟಾರ ರೊಕ್ಕನ ಕೇಳ್ರಿ. ಹೌದು ನೋಡ್ಬೇ, ನಾನೇನು ಕೇಳೋದ ಮರ್ತೆ. ಎದ್ರ ಸಂಬಂಧ 20,000 ಸಾಲ ಮಾಡಿದ್ದೀವಿ? ಅಷ್ಟು ಸಾಲ ಮಾಡೋ ಅಷ್ಟೇನು ನಾನೇನು ಇದು ಮಾಡಿಲ್ಲ. ಇನ್ನು ಬಿಡಪ್ಪ, ಸಾಲ ಮಾಡಿ ಮನೆಗೆ ಏನಾರ ತಂದಿ ಅಂದ್ರೆ ಅದೂ ಇಲ್ಲ. ಇನ್ನು ಸಾಲ ಮಾಡಿ ಯಾರ್ದಾರ ಮದುವೆ ಮಾಡಿ ಅಂದ್ರೆ ನಾನು ಒಬ್ಬ ಯಾರು ಮದುವೆ ಮಾಡ್ತಿ? ಎದ್ರ ಸಂಬಂಧ ಸಾಲ ಮಾಡಿದ್ದಿ? ಈಗ ನಾ ಎದಕ್ಕೆ ಉಪಯೋಗ ಮಾಡಿದ್ದೆ ಅಂತ ಹೇಳಿದ್ರೆ ಅಷ್ಟ ಅಂತ ನೀ ರೊಕ್ಕ ಕೊಡೋದೆ? ಅಲ್ಲಲ್ಲ ನಿಮ್ಮ ಚಿಗವ್ವ ಅಂದ್ರೆ ನಮ್ಮ ತಂಗಿ ಆಕಿ ಮಗಳ ಮದುವೆಯಾಗ ಒಂದಿಟ್ಟು ಏನೋ ತೊಂದರೆ ಆಗಿತ್ತು, ರೊಕ್ಕ ಬೇಕು ಅಂದಿದ್ಲಪ್ಪ, ಕೊಟ್ಟಿದ್ನಿ, ನಡಕಾಯಿ ಕೊಡಿಸಿದ್ನಿ ಬಿಡು, ಅದ್ರಾಗ ಏನೈತಿ? ಈಗ ರೊಕ್ಕ ಮತ್ತೆ ನಂದ ಜವಾಬ್ದಾರಿ ಬಿಡೋದು. ನಾನು ಅವಾಗಾದ್ರೂ ಹೇಳಿದ್ದೆ ನಂದ ಜವಾಬ್ದಾರಿ ಅಂತೇಳಿ. ಮತ್ತೆ ಈಗ ಆಕಿ ಕಡೆ ರೊಕ್ಕ ಇಲ್ಲ ನಾತಾಳ, ಈ ಸದ್ಯ ಇಲ್ಲ ನನ್ನ ಕಡೆ ಅಂತಾಳ. ಮತ್ತೆ ಈಗ ನಾನು ಕೊಡ್ಬೇಕಲ್ಲ, ಅದನ್ನ ಕೊಟ್ಟು ಮುಗಿಸ್ಬೇಕ ಬೇಡ ನಾನು? ಅವರು ಮಾಡಿದ ಸಾಲಕ್ಕೆ ನೀವು ಹೊಣೆನಾ? ಅಲ್ಲ ನಮ್ಮ ಕಡೆ ಎಷ್ಟು ಆಸ್ತಿ ಕೊಳಿತಾ ಐತ್ರಿ ಅತ್ತಿಯವ್ರ? ಅಲ್ರಿ ನಾವೇ ಇಂಥ ಗುಡ್ಸಲ್ದಾಗ ಬಿದ್ದೀವಿ, ನೀವು ಅವ್ರ ಸಾಲ ಹರಿತೀನಂತಿರಲ್ಲ, ಅವ್ರ ಹತ್ರ ಹೋಗ್ರಿ ಕೇಳ್ರಿ ಅತ್ತಿಯವ್ರ, ಕೇಳ್ರಿ. ಎಲ್ವಾ ನಡಕಾಯಿ ಕೊಡ್ಸಿದ್ ನಿನ್ನ ಮಗಳಿಗೆ ರೊಕ್ಕ ಕೊಡು ಅಂತ ಕೇಳ್ರಿ. ಅತ್ತಿಯವ್ರ ಒಂದು ಮಾತು ಹೇಳಿರಿ, ಸಂಬಂಧ ಇರ್ಲಿ, ತಿನ್ನಾಕ ಉಣ್ಣಾಕ ಅವ್ರು ನಮ್ಮನಿಗೆ ಬಂದು ಉಡ್ಲಿ, 2 ದಿನ ಈರ್ವಲ್ ರೊಕ್ಕ ಬೇಕಾದಾಗಲ್ತಕ್ಕ ರೊಕ್ಕದ ವಿಚಾರದಾಗ ಭಾಳ ಹುಷಾರಿರ್ಬೇಕ್ರಿ ಅತ್ತಿಯವ್ರ. ಅಲ್ರಿ ನಾವೇನು ಕೋಟ್ಯಾಧೀಶ್ವರನ್ರಿ ಅತ್ತಿಯವ್ರ, ನಮ್ಮ ಜೀವನನ ನಾವು ನಡೆಸೋದು ವಜ್ಜಾಗೈತಿ. ಇನ್ನು ಇನ್ನೊಬ್ರು ಸಾಲ ಮೈ ಮೇಲೆ ಹೊತ್ಕೊಂಡು ನಮ್ಮ ಹರಿ ಅಂತಿರಲ್ರಿ. ಮಗನ ಕಷ್ಟ ನೀವು ಅರ್ಥ ಮಾಡ್ಕೋಬೇಕಲ್ರಿ ಅತ್ತಿಯವ್ರ. ಪಾಪ ನನ್ನ ಮಗಂದು ನನಗೆಲ್ಲ ಅರ್ಥ ಆಕತಿ, ನಿನಗ ಅರ್ಥ ಆಗದ. ಪಾಪ ಮಗನ ಜೀವನ ನೀನು ಒಬ್ಬೇಕೆ ಯೋಚನೆ ಮಾಡೋದು, ನಿನ್ನ ಗಂಡಂದು ಪಾಪ. ಅದೆಲ್ಲ ಬೇಡಪ್ಪ. ನಮ್ಮ ಮೊನ್ನೆ ಊರ್ಲ್ ಹಾಕೊಳಕತ್ತಿದ್ನಿ, ಚಿಟಿ ಬರ್ದಿಟ್ಟು ಈ ಸಾಲದ ಸಂಬಂಧ. ಈಗ ಹೆಂಗ ನೀ ರೊಕ್ಕ ಕೊಡ್ತೀವಿ, ಏನು ಊರ್ಲ್ ಹಾಕೋಲೆಪ್ಪ? ಇವ ಏನಂತ ಮಾತಾಡ್ತೀವಿ? ಅಲ್ವೇ ಊರ್ಲ್ ಹಾಕೋಲೆ ಬೇಡ ಅಂತಂದ್ರೆ ನಾ ಏನು ಹೇಳಿ ಹಾಕೋ ಅನ್ಬೇಕಾ? ಏನು ಬೇಡ ಅಂತಂದ್ರೆ ರೊಕ್ಕ ಕೊಡು ಅಂತ ಕೇತಿ?
ಚಿಕ್ಕಮ್ಮನ ನಂಬರ್ ಕೊಡಿಲಿ, ನಾನು ಫೋನ್ ಹಚ್ತೇನೆ ಮುಂಚಿಗೆ ಹೋಗಿ ಹಚ್ಚಿ ಏನ್ವಾ ಹಿಂಗ್ಯಾಕೆ ಮಾಡಿದ್ರಿ ಮತ್ತೆ ರೊಕ್ಕ ಕೊಡ್ರಿ ಏಟ್ರ ಅಂತ ಕೇಳ್ತೇನೆ, ನೋಡು ಏನು ಹೇಳ್ತಾರ. ಹೌದು ತೋರಪ್ಪ, ನನ್ನ ಮಾತಂದ್ರೆ ನಿನಗೆ ಎಲ್ಲಿ ಕಿಮ್ಮತ್ ಐತಿ? ಹಚ್ಚ, ಅದು ಏನು ಕೇತಿ ಕೇಳ್ಕೊ ಹೋಗು, ಏನಾರ ಮಾಡ್ಕೊಳ್ಳಿ. ಈಗ ಹಿಂಗೆ ಕೈ ಹೊತ್ಕೊಂಡು ಇರಬೇಡ. ಮತ್ತೆ ಏನು ಮಾಡ್ಲಿ ಹೇಳು, ಭಾಳ ಹಿಂಗಾಗೈತಲ್ಲ ರೀ. ನಾನು ಒಂಚೂರು ನಮ್ಮ ಮನೆ ಕಡೆ ಹೋಗ್ಬರ್ತೇನೆ ರೀ. ಹೋಗು, ನಿಮ್ಮ ಹೋಗಿ ಒಂದು 10-15 ಸಾವಿರ ರೂಪಾಯಿ ಕೊಟ್ಟು ಬರೋಗು. ಏನ 10-15 ಸಾವಿರ ರೀ? ಏನಂತ ಮಾತಾಡ್ತಾರ್ರಿ? ಇನ್ನು ಬೇಕಂತ ಮಾತಾಡ್ತಾರೆ, ಏನು ಗೊತ್ತಿದ್ದು ಮಾತಾಡ್ತಾರ, ಗೊತ್ತಿಲ್ದ ಮಾತಾಡ್ತಾರ? ನಂಗೆ ಖರೇನಪ್ಪ ಭಾಳ ಬೇಜಾರಾಕೈತೆ ನೋಡ್ರಿ. ಯವ್ವ ಯಾಕೆ ಹಂಗ್ಯಾಕೆ ಮಾತಾಡತಿ? ಅಲ್ಲ ಹೋಗಿ 15,000 ರೂಪಾಯಿ ಕೊಡಂದ್ರೆ ಎಲ್ಲೈತೆ ಅಕ್ಕಿ ಕಡೆ ಕೊಡಾಕ? ಮತ್ತೆ ಈಗ ಶಟ್ಯಾಕ್ ಹೊಂಟಾಳ ನೀನು ಹೇಳ್ತಲ್ಲೇ ರೀ. ಪಲ್ಲಂಗ ಟಿಜುರಿ ಬಾಂಡೆ ಸಾಮಾನು ಎಲ್ಲ ತಂದಾರಂತ ಅವರ, ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಬರೋದು ಬೇಡನ್ರಿ ನಾನು. ಆಮೇಲೆ ನನಗೂ ಅರ್ಬಿ ತಗೊಂಬಾ ಅಂತ ಹೇಳಿದ್ದೆ. ನನಗೆ ಊಟ ಅರ್ಬಿ ಮೇಲೆ ಬಂದೇನಿ, ಮತ್ತೆ ಏನಿಲ್ಲ ನನ್ನ ಕಡೆ ಹಾಕೊಳಕ್ಕೆ ಸದ್ಯ. ಅವು ಮೊದ್ಲು ಹಾಕೊಂತಿದ್ದಿ ಚೂಡಿದಾರ ಪಡೆದಾರ ಅವೆಲ್ಲ ಬೇರೆ ಥರ, ಒಂಥರ ಕಾಲೇಜ್ಗೆ ಹಾಕೊಂತಿದ್ದೆ, ಒಂಥರ ಹೆಂಗಿದ್ರು ನಡೀತಿತ್ತು. ಈಗ ಆಫೀಸ್ಗೆ ಒಂದು ಸ್ವಲ್ಪ ಡಿಸೆಂಟ್ ಆಗಿರೋ ಬೇಕಲ್ಲ, ಅದಕ್ಕೆ ನಾನು ಏನು ಹೇಳಿದ್ದೆ, ಮೆತ್ತನ 2 ಸೀರೆ ತೊಗೊಂಬರ್ರಿ, ಏನ್ರ ಅಂತ ಫಂಕ್ಷನ್ ಇದ್ರೆ ಉಟ್ಕೊಳಕ್ಕೆ ಬರ್ತೈತಿ, ನಾವು ಉಳ್ಕದೆಲ್ಲ ಚೂಡಿದಾರನ ತಗೋತೀನಿ ಅಂತ ಹೇಳಿದ್ದೆ ಅವರಿಗೆ. ಅದಕ್ಕೆ ಅವ್ರಿಗೆ ಸೀರೆ ತಂದಾರ. ಅವ್ನು ಇಸ್ಕೊಂಬಂದು ಜಂಪರ್ ಹೊಸ ಕೊಡೋದು ಬೇಡ ನಾನು. ಬೇಕಾದಕ್ಕೆ ನಿಮ್ಮ ಬಂದು ಕೊಡ್ತಾಳ ಬಿಡು ಸೀರಿನ ರೀ. ನೋಡ್ರಿ, ಅಲ್ಲ ಬಾಂಡೆ ಸಾಮಾನೆಲ್ಲ ನೋಡ್ಕೊಂಬರೋದು ಬೇಡ ನಾನು. ಹೋಗಿ ಬರ್ಲಿ ಬಿಡವಾ. ಹೋಗಿ ಬರೋದಲ್ಲ, ಈಗ ನೀವು ಬರ್ರಿ ನನ್ನ ಜೊತೆಗೆ. ಮತ್ತೆ ಅವ್ನು ಬೇರೆ ಹೇಳ್ಕೊಂಡು ಉಂಟೇನು? ಅಲ್ರಿ, ನಾ ಎಂತ ಚಂದ ಸುಮ್ಮನಿದ್ದೆ. ಅತ್ತಿಯವರ ಟಿಜುರಿ ಪಲ್ಲಂಗ ಹಂಗೆ ಹಿಂಗೆ ಅಂತ ಬಾಯ್ ಮಾಡಿ ನಮ್ಮ ಅವ್ನು ಕೇಳಕ್ಕೆ ಹಚ್ಚಿದ್ರು. ಈಗ ನಾ ಕೇಳಿದೆ, ಆಕೆಲ್ಲ ತೊಗೊಂಡು ಬಂದಾಳ. ಈಗ ಪಲ್ಲಂಗ ಟಿಜುರಿ, ಆಮೇಲೆ ಬಟ್ಟೆ ಸಾಮಾನ, ಪೂಜೆದ ಸಾಮಾನ ಎಲ್ಲ, ಆರತಿ ಸಮಯ ಅವು, ಹಂಡೆ ಟಾಕೆ ಕೊಳಗ ಅವು ಇವು, ಪ್ಯಾನು, ಒಂದು ಸಣ್ಣ ಮಿಕ್ಸಿ ಅಂತೆಲ್ಲ ತೊಗೊಂಡು ಬಂದಾರ. ಈಗ ಮಂತ್ಯಾನಕ್ಕೆ ಒಂದು ಸಂಸಾರಕ್ಕೆ ಏನು ಬೇಕಾ ಐಟಮ್ ಅವೆಲ್ಲ ತಂದಾರ. ಈಗ ನಮ್ಮ ಮನೆ ಎಂಥದೈತಿದೆ, ಬೇಜಾರು ಮಾಡ್ಕೋಬೇಡ್ರಿ. ಇಷ್ಟು ಸಣ್ಣ ಮನೆ ಒಳಗೆ ಈಗ ಇಲ್ಲೊಂದು ಸಣ್ಣ ಪಲ್ಲಂಗ ಹಾಕಿರಿ, ಅಲ್ಲೊಂದು ಟಿಜುರಿ ಇಟ್ರಿ, ಒಂದೆರಡು ಕುರ್ಚಿ ಇಟ್ಟತಿ, ನಡಕಡಕ್ಕೆ ಈಟು ಜಾಗ ಉಳ್ದೈತಿ. ಆ ಕಡೆ ಒಂದು ಸಣ್ಣ ಕೋಣೆ ಐತಿ ನಾವು ಮಕ್ಕಳಕ್ಕೆ, ಈತಾಗ ಒಂದು ಸಣ್ಣ ಅಡಿಗೆ ಮನೆ ಐತಿ. ಇದ್ರಾಗ ಪಲ್ಲಂಗ ಟಿಜುರಿ ಉಳ್ಕದವೆಲ್ಲ ಐಟಮ್ ತಂದು ಇಟ್ಕೊಳಕ್ಕೆ ಆಕೈತೆ ಈಗ. ಹೇಳ್ರಿ ನೀವ ನೋಡುನ್. ಸುಳ್ಳ ತಂದು ಇಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ಅವನ್ನ? ಹೆಂಗೆ ಜಗ ಸಾಲ್ತತನ್ರಿ. ಈಗ ಆತ ಹೆಂಗ ಕೇಳೇವೆ, ಅವರು ಕೊಟ್ಟಾರ, ಮುಗಿದು ಹೋತಾ. ಅದಕ್ಕೆ ನಾ ಏನಂತೀನಿ, ಅಲ್ಲೇ ಹೋಗುನು ನಮ್ಮ ಮನೆಗೆ ಹೋಗಿ. ಆ ಕಡೆ ನಾ ಮಕ್ಕೊಂತಿದ್ನಲ್ಲ ಕ್ವಾಣಿ, ದೊಡ್ಡದೈತದ ಕ್ವಾಣಿ, ಅಡ್ಡಿ ಇಲ್ಲ ನಮ್ಮ ಮನ್ಯಾಗ, ಅಲ್ಲಿ ಯಾರು ಮಕ್ಕಳುದಿಲ್ಲ, ಖಾಲಿ ಐತದ. ಅದಕ್ಕೆ ನಾ ಏನಂತೀನಿ, ಇದ ಪಲ್ಲಂಗ ಟಿಜುರಿ ನನ್ನ ಬಾಂಡೆ ಸಾಮಾನು ಹಂಗೆ ಕಟ್ಟಿಡಿಸ್ತೀನಿ. ಈ ಪಲ್ಲಂಗ ಟಿಜುರಿನ ಎರಡು ಆ ಕಡೆ ಕೋಣೆಗೆ ಹಾಕಿ ಸಟ್ ಮಾಡಿಸ್ಬಿಡ್ತೀನಿ. ಸದ್ಯದ ಮಟ್ಟಿಗೆ ಅಷ್ಟೇ. ನಾವು ಈಗ ಇನ್ನೊಂದು ವರ್ಷ ಪತ್ನಾಗ ಅಂದ್ರೆ ಹೆಂಗಿದ್ರು ಮನೆ ಕಟ್ಬೇಕಂತ ಮಾಡೇವಿ, ಇಲ್ಲಾಂದ್ರೆ ಮುಂದಿನ ತಿಂಗಳು ಲೋನ್ಗೆ ಅಪ್ಲೈ ಮಾಡ್ಬೇಕಂತ ಮಾಡೇವಿ. ನಾವೇನಂತೀವಿ, ಅವಾಗ ಏನು ಮಾಡೋಣ, ಮನೆ ಕಟ್ಸಿಂದ ಅವನ್ನೆಲ್ಲ ಶಿಫ್ಟ್ ಮಾಡಿಸ್ಕೊಂಡ್ಬಿಟ್ರಾತ. ಹೌದಿಲ್ಲ? ಅದು ಕರೆ. ಹೌದು, ಮತ್ತೆ ಈ ಮನೆಯೊಳಗೆ ತಂದರೆ ಇಡುದೆಲ್ಲ ಐತಿ. ನಿಜ ನಿಜ. ಬರ್ರಿ ಹಂಗಾರ ಒಂದು ಸ್ವಲ್ಪ ನೋಡ್ಕೊಂಬರ್ರಿ. ಅಲ 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 ನನ್ನ ಮಗನ ತಗೊಂಡು ಬಳ್ಳ ತುದಿಯಾಗಿಡ್ದು ಆಡಿಸ್ತಾವ ನೋಡು. ಅಯ್ಯೋ, ರೊಕ್ಕ ತಗೊಲಿ ಬೇಡ ಯಪ್ಪ, ನನಗೆ ಯಾಕೆ ಬೇಕು ಯಪ್ಪ, ಬೇಡಪ್ಪ ಈ ರೊಕ್ಕದ ಸವಾಸ.